ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಮನೆ ಹಾಳ. ಭಾಗ್ಯ, ಭಾಗ್ಯ, ನನ್ನ ಅದೃಷ್ಟ ದೇವತೆ ನೀನು. ನನಗೆ ಚೆನ್ನಾಗಿ ಗೊತ್ತಿತ್ತು ನನ್ನನ್ನ ಕಾಪಾಡೋದಕ್ಕೆ ನೀನು ಬಂದೇ ಬರ್ತೀಯ ಅಂತ. ನಿನ್ ಡಿಸ್ಚಾರ್ಜ್ ಆಗತ್ತೆ, ನಿನ್ ದಾರಿ ನೀನ್ ನೋಡ್ಕೊಂತ ಹೇಳಿದಿಲ್ವಾ? ಅದು ಬಿಟ್ಟು ಮತ್ತೆ ನನ್ನ ಮಗ ಸೂರ್ಯನಿಗೆ ಫೋನ್ ಮಾಡಿ ಆಶ್ರಯ ಬೇಕು ಅಂತ ಕೇಳಿದ್ಯಲ್ವಾ? ನಿನಗೇನು ಅಂತ ದೊಡ್ಡ ರೋಗ ಬಂದಿರೋದು, ಆಸ್ಪತ್ರೆಯಲ್ಲಿ ಸೇವೆ ಮಾಡಿದ್ ಸಾಲದು ಅಂತ ಮನೆಗೆ ಬಂದು ಕೂರಿಸ್ಕೊತೀಯಾ? ಯಾಕೆ ನಾವು ನೆಮ್ಮದಿಯಾಗಿರೋದು ನಿನಗಿಷ್ಟ ಇಲ್ವಾ? ಅಥವಾ ನನ್ನ ಕೈಲಿ ಸಾಯ್ಬೇಕು ಅಂತ ಡಿಸೈಡ್ ಮಾಡಿದ್ಯೋ ಹೇಗೆ? ಭಾಗ್ಯ, ಭಾಗ್ಯ, ಕೋಪ ಮಾಡ್ಕೋಬೇಡ, ತಾಳ್ಮೆಯಿಂದ ಇರು. ನನಗೆ ನೀನ್ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ನಾನು ನಿನ್ನ ಹತ್ರ ಕಳ್ಕಳಿಯಿಂದ ಕೇಳ್ಕೊಂಡೆ, ಆದ್ರೆ ನೀನ್ ಕೇರೇ ಮಾಡಲಿಲ್ಲ. ಅದಕ್ಕೆ ನಾನು ನನ್ನ ಮಗನ ಹತ್ರ ಸಹಾಯ ಕೇಳಿದೆ. ಅದು ತಪ್ಪಾ? ಮಗನ? ನಿನಗ್ ಸೂರ್ಯ ಹೇಗ್ ಮಗ ಆಗ್ತಾನೆ? ಇದೇನ್ ಭಾಗ್ಯ ಹೀಗೆ ಕೇಳ್ತಾ ಇದ್ಯಾ? ಸೂರ್ಯ ನಿನಗ್ ಮಗ ಆದ್ರೆ ನನಗೂ ಮಗ ಅಲ್ವಾ? ನೀನು ನನಗೆ ಅರ್ಧಾಂಗಿ ಅಂದ ಮೇಲೆ ನೀನ್ ಸಂಬಂಧಿಕರಲ್ಲ, ನನಗೂ ಸಂಬಂಧಿಕರೇ ಅಲ್ವಾ? ನೋಡು, ನಾನು ಎಲ್ರೂ ನನ್ನ ಕುಟುಂಬದವ್ರ ತರ ನೋಡ್ತಾ ಇದ್ದೀನಿ. ಆದ್ರೆ ನೀನೇ ಎಲ್ರಿಂದ ಕಟ್ ಮಾಡ್ತಾ ಇದೀಯ. ನಾವೆಲ್ಲ ಒಂದೇ ಫ್ಯಾಮಿಲಿ ಭಾಗ್ಯ. ನಮ್ ಕುಟುಂಬ ಜೇನುಗೂಡಿದ ಹಾಗೆ. ಗೊತ್ತು ಗೊತ್ತು. ಆ ಜೇನಿಗೋಸ್ಕರನೇ ಗೂಡಿಗೆ ಬರ್ಬೇಕು ಅನ್ಕೊಂಡಿದ್ಯಲ್ವಾ? ಖಂಡಿತ ಇಲ್ಲ ಭಾಗ್ಯ. ನನಗೆ ದುಡ್ಡಿಗಿಂತ ಆರೋಗ್ಯನೇ ಮುಖ್ಯ. ನೋಡು, ನಾನು ಸರಿ ಹೋದ್ಮೇಲೆ ಖಂಡಿತ ಈ ಊರಲ್ಲಿರೋದಿಲ್ಲ. ನನಗೆ ನಿನ್ನಿಂದ 1 ರೂಪಾಯಿಯೂ ಬೇಡ. ನನಗೆ ದುಡ್ಡಿಗಿಂತ ಸಂಬಂಧದ ಬೆಲೆ ಏನು ಅಂತ ಅರ್ಥ ಆಗಿದೆ. ನಾನು ಆ ಮನೆಗೆ ಬಂದ್ಮೇಲೆ ಖಂಡಿತ ನಿನಗೆ ತೊಂದರೆ ಕೊಡಲ್ಲ ಭಾಗ್ಯ. ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ಬಾಯಿಗೆ ಬೀಗ ಹಾಕೊಂಡು ಬಿದ್ದಿರ್ತೀನಿ. ಭಾಗ್ಯ, ಭಾಗ್ಯ, ಇದನ್ನೆಲ್ಲ ನಾವು ಮನೆಗೆ ಹೋಗಿ ಮಾತಾಡ್ಬೋದಲ್ವಾ? ಹೋಗು, ಈಗ ಡಾಕ್ಟರ್ ಬರೋ ಟೈಮ್ ಆಯ್ತು. ಡಿಸ್ಚಾರ್ಜ್ ಏನ್ ಬೇಕೋ ಅದನ್ನ ರೆಡಿ ಮಾಡ್ಕೋ. ಏ ದೇವರಾಜ, ನನ್ನ ವೀಕ್ನೆಸ್ ಏನು ಅಂತ ನೀನ್ ಚೆನ್ನಾಗಿ ತಿಳ್ಕೊಂಡಿದೀಯಾ. ನನ್ನ ಮಗನ್ ಮುಂದೆ ಇಟ್ಕೊಂಡು ನೀನ್ ಆಟ ಆಡ್ತಿದ್ಯಲ್ವಾ? ಆಡು, ಅದೆಷ್ಟು ಆಟ ಆಡ್ತೀಯೋ ಆಡು. ಈಗ ನಿನ್ ಟೈಮು ತುಂಬಾ ಚೆನ್ನಾಗಿದೆ. ಆದ್ರೆ ಮುಂದೆ ಒಂದಿನ ಖಂಡಿತ ಅನುಭವಿಸ್ತೀಯ. ನಿನಗೆ ಎಲ್ಲಿ, ಯಾವಾಗ, ಹೇಗ್ ಪಾಠ ಕಲಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಕಲಿಸ್ತೀನಿ. ಭಾಗ್ಯ, ಸರ್, ಆ ಗಂಗಾಧರ್ಗೆ ತುಂಬಾ ದಿಮಾಕು ಅಂತ ನೀವೇ ಹೇಳಿದ್ರಿ. ಅವನು ಬರ್ತಾನ? ಬರ್ತಾನೆ. ಅವನು ಇವತ್ತು ಬರದೆ ಹೋದ್ರೆ ಅವನ ಬಣ್ಣ ಬಯಲಾಗುತ್ತಲ್ಲ ಅನ್ನೋ ಭಯಕ್ಕೆ ಇವತ್ತು ಬಂದೇ ಬರ್ತಾನೆ. ಸರ್, ನನಗನ್ಸುತ್ತೆ ಅವನು ಯಾಕೋ ಈ ವಿಚಾರದಲ್ಲಿ ಸ್ವಲ್ಪ ಸೀರಿಯಸ್ ಆಗಿಲ್ಲ ಅಂತ. ನನ್ನ ಲೆಕ್ಕಾಚಾರದ ಪ್ರಕಾರ ಇನ್ನು 2 ನಿಮಿಷದಲ್ಲಿ ಆ ಗಂಗಾಧರ್ ಇಲ್ಲಿರ್ತಾನೆ. ಬಂದ ತಾನೆ? ಏನ್ ಸರ್, ನಿಮ್ಮ ಕ್ಯಾಲ್ಕುಲೇಷನು ಪಕ್ಕಾ ಇದೆ. ನಾನು ಅವನ ನರ್ಸರಿಗೆ ಹೋಗಿದ್ನಲ್ಲ, ಆಗ್ಲೇ ಎಲ್ಲ ಕ್ಯಾಲ್ಕುಲೇಷನ್ನು ಮಾಡಿಬಿಟ್ಟೆ. ಕಳ್ಸೋ ಅವನ್ನ.